ಒಳ್ಳೆ ಮೆಮೊರೀಸ್ ಇರೋ ಮನೆ. ಫೈನಲಿ ಆಲೋಗಿಸ್ತಾ ಇದೀವಿ ಹೊಸ ಮನೆಗೆ. ಎಲ್ಲಾ ಸಾಮಾನ್ ತಗೊಬಂದು ನೋಡಿ ಇಲ್ಲಿ ಇಟ್ಟಿದೀವಿ. ನಮ್ಮ ಹಳೆ ಮನೆ ನೋಡಿ ಯಾವ ತರ ಕಾಣಿಸ್ತಿದೀವಿ ಇವಾಗ. ಬೀರನ್ನ ನಾವು ಹೊಸ ಮನೆಗೆ ಶಿಫ್ಟ್ ಮಾಡ್ತಾ ಇದೀವಿ. ಹಳೆ ಮನೆ ಹಂಚುಗಳನ್ನೆಲ್ಲ ಇಳಿಕ್ತಾ ಇದೀವಿ. ಒಂಥರ ಬೇಜಾರಾಗುತ್ತೆ ಹಳೆ ಮನೆ ಕಿತ್ತಾಗೋದಕ್ಕೆ. ಬಿಟ್ಬಿಟ್ಟೆ ಕಣ ಎತ್ತಣ ಅಲ್ಲೇ ರೀ ಆಪ್ ಮಾಡಿ ಅಂದಾಗ ಆಪ್ ಮಾಡ ಇರ ಎಲ್ಲಿ ವಿಡಿಯೋ ಆಗಿಲ್ಲ ಕಣ. ಹಲೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವಿಡಿಯೋ ತಮ್ಮನೆಲ್ಲ ನೋಡಿದ್ರಾ ಆಲ್ರೆಡಿ. ಹೌದು, ಇವತ್ತು ನಾವು ನಮ್ಮ ಮನೆ ಶಿಫ್ಟ್ ಮಾಡ್ತಾ ಇದ್ದೀವಿ. ನಮ್ಮ ಹಳೆ ಮನೆ ಇಲ್ಲಿ ನೋಡ್ರಿ, ಈ ಮನೆನ ಕಿತ್ತಾಕಿ ಇವಾಗ ಹೊಸ ಮನೆಗೆ ಹೋಗ್ತಾ ಇದ್ದೀವಿ. ಸೊ ಎಲ್ಲಿಗೆ ಹೋಗ್ತಾ ಇದ್ದೀವಿ ಏನಂತ ಹೇಳ್ತೀನಿ. ಸೊ ಫಸ್ಟು ಮನೇಲಿರೋ ಸಾಮಾನುಗಳನ್ನೆಲ್ಲ ಹೊರಗಡೆ ತಂದು ಇಡ್ತಾವ್ರೆ ನೋಡಿ. ಎಲ್ಲ ಖಾಲಿ ಆಲ್ಮೋಸ್ಟ್ ಎಲ್ಲ ಖಾಲಿ ಮನೇಲಿ. ಅಟ್ಲ ಮೇಲ್ಗಡೆ ಇರೋ ಸಾಮಾನುಗಳನ್ನೆಲ್ಲ ತಗೋಗಿ ಶಿಫ್ಟ್ ಮಾಡ್ಬೇಕು ಇವಾಗ. ಇಲ್ಲಿ ನೋಡಿ ಎಲ್ಲ ಖಾಲಿ ಆಯಿತು. ಇಲ್ಲಿ ನೋಡಿ ಯಾವ ಥರ ಆಗಿದೆ, ಎಲ್ಲ ಗೋಡೆ ಎಲ್ಲ ಹೋಗ್ಬಿಟ್ಟಿದೆ. ಅದು ಲಾಸ್ಟ್ ವೀಡಿಯೋದಲ್ಲಿ ನೋಡಿದ್ದೀರಾ. ಇವಾಗ ಎಲ್ಲ ಖಾಲಿ ಮಾಡಿ ಹಂಚು ರಿಮೂವ್ ಮಾಡ್ಬೇಕು. ಇವಾಗ ಮೇಲ್ಗಡೆ ಈ ಹಂಚ್ಗಳಿದ್ದಾವಲ್ಲ ಅದನ್ನೆಲ್ಲ ಇಳಿಸ್ಬೇಕು. ಇವಾಗ ಇದರಲ್ಲಿ ಇದೊಂದಿದೆ, ಇದನ್ನು ತಗೋಗಿಟ್ರೆ ಖಾಲಿ. ಸೊ ಈ ಟಿ ವಿ ಗೀವಿ ಪ್ರತಿಯೊಂದು ಇಲ್ಲೇನಿದೆ ಇವತ್ತೆಲ್ಲ ಖಾಲಿ ಮಾಡ್ಬೇಕು ಗೈಸ್. ಹಳೆ ಮನೇಲಿ ಮಾಡ್ತಿರೋ ಕೊನೆ ವಿಡಿಯೋ ಇದು. ಲಾಸ್ಟ್ ಸಲ ನೋಡ್ಕೋತಾ ಇದ್ದೀವಿ ಯಾವ ಥರ ಇದೆ ನಮ್ಮ ಹಳೆ ಮನೆ ಅಂತ. ಏನೇ ಹೇಗಿದೆ ಹಳೆ ಮನೆ? ಹಾಂ, ಹಳೆ ಮನೆ ಇಷ್ಟನೋ ಹೊಸ ಮನೆ ಇಷ್ಟನೋ? ಹಳೆ ಮನೆನೇ ಇಷ್ಟ. ಎಷ್ಟೋ ನೆನಪುಗಳಿದ್ದಾವೆ ಈ ಮನೆಯಲ್ಲಿ. ನಮ್ಮ ಅಪ್ಪನ ಫೋಟೋ ನೋಡಿ ಇಲ್ಲಿದೆ. ಇದು ನಮ್ಮ ಅಪ್ಪ, ಇದು ನಮ್ಮ ತಾತ, ಇದು ಮುತ್ತಾತ. ಇದು ಫೋಟೋಲಿ ಹೊಡಿಸಿರೋದಲ್ಲ, ಪೇಂಟಿಂಗ್ ಕೈಯಲ್ಲಿ ಬಿಡಿಸಿರೋ ಚಿತ್ರ ಇದು. ಅಲ್ಲಿ ನೋಡ್ರಿ ನಮ್ಮ ಹಳೆ ಮನೆ ಹಂಚುಗಳನ್ನೆಲ್ಲ ಇಳಿಕ್ತಾ ಇದ್ದೀವಿ. ಎಲ್ಲ ಖಾಲಿ ನೋಡಿ. ಎಲ್ಲ ಹಳೆ ಮರಗಳು ಎಲ್ಲ ಇವಾಗ ಯಾವ ಥರ ಕಾಣಿಸ್ತಿದೆ ಅಂತ. ದೇವ್ರ ಮನೆ ಕಣೋದು ನೋಡ್ರಿ, ಇದೇ ದೇವ್ರ ಮನೆ. ಇದು ಕಿಚನ್. ಇಲ್ಲೇನಿಲ್ಲ, ಎಲ್ಲ ಖಾಲಿ ಇವಾಗ. ಇಲ್ಲಿ ಹಂಚು ಇಳ್ತಾ ಇದ್ದಾರೆ. ಇವತ್ತೆಲ್ಲ ಖಾಲಿ ಆಗೋಗುತ್ತೆ. ಹೌದು, ನಾವು ಮನೆ ಶಿಫ್ಟ್ ಮಾಡ್ತಾ ಇರೋದು ಇಲ್ಲಿ. ಸಡ್ ಮಾಡಿದ್ವಲ್ಲ, ಈ ಸಡ್ಡಿಗೆ ರೀ ನೋಡಿ. ನಮ್ಮ ಸಡ್ಡು ಏನಿದೆ ಹಸುಗಳಿಗೆ ಅಂದ್ಬಿಟ್ಟು ಮಾಡಿದ್ವು, ಕೊನೆಗೆ ನಾವೇ ಇರೋಂಗಾಯ್ತು. ಹಸುಗಳಿಗೆ ಇಲ್ಲಿ ಪಕ್ಕದಲ್ಲಿದೆ, ಇಲ್ಲಿ ವೈರ್ ನಟ್ ಇದೆಯಲ್ಲ, ಈ ವೈರ್ ನಟ್ಟಿಂದ ಆ ಕಡೆಗೆ ಹಸುಗಳು, ಆ ಕಡೆ ಹಸುಗಳು ಇರ್ತವೆ. ಅದರಿಂದ ಈ ಕಡೆಗೆ ಇಷ್ಟು ಜಾಗ ಇದೆ, ಇಲ್ಲಿ ನಾವಿರ್ತೀವಿ. ಒಂದು ಸ್ವಲ್ಪ ದಿನ ಅಷ್ಟೇ, ಮನೆ ರೆಡಿ ಆಗೋ ತನಕ ನಾವು ಇಲ್ಲೇ ಇರಬೇಕು. ಗ್ಯಾಸ್ ಎಲ್ಲ ಇಲ್ಲಿ ಹಾಕಿ ಇಟ್ಟಿದ್ದೀವಿ. ನಮ್ಮ ದೇವ್ರ ಮನೆ ಸದ್ಯಕ್ಕೆ ಟೆಂಪ್ರವರಿಗೆ ಇದು. ಇನ್ನೂ ಸುಮಾರು ಒಂದು 6 ತಿಂಗಳು, ಒಂದು ಹತ್ತತ್ರ ಒಂದು ವರ್ಷ ಆಗುತ್ತೆ. ಅಲ್ಲಿ ತನಕ ನಮ್ಮ ಮನೆ ಇದು. ಈ ಸಡ್ಡೆ ನಮ್ಮ ಮನೆ, ಇಲ್ಲೇ ಇರಬೇಕು ನೋಡ್ರಿ. ಎಲ್ಲ ಸುತ್ತಮುತ್ತ ಸಡ್ಡು ಕೆಳಗಡೆ ಗಾರೆ ಹಾಕ್ಸಿದ್ದೀವಿ. ಏನಿಲ್ಲ, ಆರಾಮಾಗಿರ್ಬೋದು. ಎಷ್ಟೆಷ್ಟೋ ಜನ ಎಲ್ಲೆಲ್ಲೋ ಇರ್ತಾರೆ, ಇಲ್ಲಿರೋದಕ್ಕಾಗಲ್ವ ಏನೇ? ನಾವು ಬದುಕ್ತಿರೋ ಬದುಕು ಎಷ್ಟೋ ಜನರ ಕನಸು. ಇರೋದ್ರೆ ತೃಪ್ತಿಯಾಗಿರ್ಬೇಕು ಚಿಕ್ಕ. ಓಕೆ, ಇಲ್ಲಿ ಹಾಲು ಹೋಗಿಸ್ತಾ ಇದ್ದೀವಿ ಇವಾಗ. ಹಾಲು ಹೋಗ್ಸಾಯ್ತು ಹೊಸ ಮನೆಗೆ. ಎಲ್ಲ ತಂದು ಇಡ್ತಾವ್ರೆ. ಎಲ್ಲ ತಂದಿಡ್ರೋ. ನಮ್ಮ ಹಳೆ ಮನೆಯಲ್ಲಿರೋ ಬೀರನ್ನ ನಾವು ಹೊಸ ಮನೆಗೆ ಶಿಫ್ಟ್ ಮಾಡ್ತಾ ಇದ್ದೀವಿ, ನಮ್ಮ ಸಡ್ಡಿಗೆ. ನಮ್ಮ ಬೀರ್ ಮಡ್ಗಾಯ್ತು. ಇನ್ನು ಏನೇನಿದೆ ಅದನ್ನೆಲ್ಲ ಹಾಕಬೇಕು. ಒಂಥರ ಬೇಜಾರಾಗುತ್ತೆ ಹಳೆ ಮನೆ ಕಿತ್ತಾಗೋದಕ್ಕೆ, ಬಟ್ ಏನು ಮಾಡೋದಕ್ಕಾಗಲ್ಲ, ಕಿತ್ತಾಕ್ಲೇಬೇಕು. ಇನ್ನೇನಿದೆ ಇಲ್ಲಿ? ಎಲ್ಲ ಖಾಲಿ ರೀ. ಇಲ್ಲಿ ನೋಡಿ, ಖಾಲಿ. ಈ ಕಡೆ ಬಾ, ಹಂಚು ಬೀಳುತ್ತಲ್ಲಿ. ನಮ್ಮ ಹಳೆ ಮನೆಯಿಂದ ಎಲ್ಲ ಸಾಮಾನು ತಗೊಬಂದು ನೋಡಿ ಇಲ್ಲಿ ಇಟ್ಟಿದ್ದೀವಿ. ನೋಡಿ, ಏನು ಜೋಡಿಸಿಲ್ಲ, ಎಲ್ಲ ತಗೊಬಂದು ಹಂಗೆ ಇಟ್ಬಿಟ್ಟಿದ್ದೀವಿ. ಇನ್ನೂ ರೆಡಿ ಮಾಡಬೇಕು, ಏನೂ ಮಾಡಿಲ್ಲ. ಅಲ್ಲಿ ಹೋಗಿ ನೋಡೋಣ ಬನ್ನಿ. ನಮ್ಮ ಹಳೆ ಮನೆ ನೋಡಿ ಯಾವ ಥರ ಕಾಣಿಸ್ತಿದೆ ಇವಾಗ. ಹಂಚೆಲ್ಲ ಇಳಿಕಾಯ್ತು, ಫುಲ್ ಓಪನ್ ಆಗೋಯ್ತು ಹಳೆ ಮನೆ ಎಲ್ಲ. ಈ ಮರಗಳೆಲ್ಲ ಏನಕ್ಕೆ ಅದಾವಣ? ಏನಕ್ಕೂ ಆಗಲ್ವಾ? ಎಲ್ಲ ಹೋಗ್ಬಿಟ್ಟದೆ.
ಏನಂದ್ರೆ ಈ ಶಾನೆ ಹೋಗಿರೋನ ಸೌದೆಗೆ ಹಾಕಬೇಕಲ್ಲಿ ಹಾಂ ಸುಮಾರಾಗ ಅವೇ ಅನ್ನವನ್ನ ಈ ಸಾರ್ವೆ ಗಿರ್ವೆ ನಿಮ್ಗೆ ಬೇಕಲ್ಲ ಅಂತ ಸಾರ್ವೆಗಳ್ಗೆ ಹಾಕಬಹುದು. ಅಲ್ಲಿ ಸ್ವಲ್ಪ ನೋಡೈತಿ ಮುರಿದೋಗದೆ ಅಲ್ಲಿ. ಅದು ಆ ಸಮಯ ಹೋಗ್ಬಿಟ್ಟದೆ. ಹಾಗೆ ಬನ್ರಿ ಒಳಗಡೆ ಬಂದರೆ ನೋಡಿ ಎಲ್ಲ ಕತ್ಲು ಕಾಣಿಸ್ತಾ ಇತ್ತು ನಮ್ಮ ಮನೆ. ಇವತ್ತಾನೆ ಇಷ್ಟೊಂದು ಬೆಳಕಿರೋದು. ಅಬ್ಬಾ ಎಲ್ಲ ಓಪನ್ ನೋಡಿ, ಫುಲ್ ಓಪನ್ ಮನೆ ಆಗ್ಬಿಟ್ಟದೆ ಇವಾಗ. ಇದು ಎಷ್ಟು ಕುಳ್ ನೋಡಿ ನಮ್ಮ ಮನೆ. ಇಲ್ಲಿ ನೋಡಿ 4 ಅಡಿ ಕಟ್ಟವ್ರೆ. ಅವಾಗ ತೊಪ್ಪೆನೆಲ್ಲ ಇತ್ತಲ್ವ, ತೊಪ್ಪೆನೆಲ್ಲ ಸ್ವಲ್ಪ ಕೆಳಗಡೆ ಇತ್ತು, ಹೈಟ್ ಇತ್ತು. ಆಮೇಲೆ ಗಾರೆ ಹಾಕ್ಸಿದ್ಮೇಲೆ ಸ್ವಲ್ಪ ಹೈಟ್ ಆಯ್ತಲ್ಲ, ಇನ್ನೂ ಕುಳ್ಳಾಯಿತು ಮನೆ. ನಿಮ್ಮೂರಲ್ಲೂ ಸಿಕ್ಕಾಬಟ್ಟೆ ಬಿಸಿಲ ಕಮೆಂಟ್ ಮಾಡಿ. ನಮ್ಮೂರಂತೂ ಹೇಳಂಗಿಲ್ಲ, ಏನು ಬಿಸಿಲು, ಹೊರಗಡೆಗೆ ಬರೋದಕ್ಕಾಗಲ್ಲ. ಮನೇಲಿದ್ದರೂ ಬಿಸಿಲು, ಆ ವೆಹಿಕಲ್ಸ್ಗಳಲ್ಲಿ ಹೋದ್ರೂ ಗಾಳಿನೂ ಬಿಸಿ. ಯಪ್ಪ ಸ್ವಾಮಿ, ಕೆಲಸ ಮಾಡೋರ್ಗಂತೂ ನಮ್ಮ ರೈತರಿಗೆ ಮಾತ್ರ ಸಿಕ್ಕಾಬಟ್ಟೆ ಕಷ್ಟ. ಬಿದ್ನೀರು ಅಲ್ಲೇ ಸುರಿತಿದ್ದು ಅಷ್ಟು ಮನೇಲಿ. ಅಯ್ಯೋ ಮಳೆ ಊದ್ಬಿಟ್ರೆ ನಮ್ಮ ಪಾಡಲ್ಲ. ಮಳೆ ಊದ್ದಿನ ನನ್ನ ಕಷ್ಟ. ಅಯ್ಯೋ ಅದಕ್ಕೆ ಗೈಸ್ ಇವಾಗ ಕಡಿಸ್ತಾ ಇರೋದು ಅರ್ಜೆಂಟಲ್ಲಿ. ನೀವೇನಾರ ಮಾಡ್ತಾ ಇರೋದು? ಗಟ್ಟ ಮನೆ ಆಡ್ತಾವ್ರು ನೋಡಿ ಇವರು. ಇನ್ನೊಂದು ಬೀಳ್ತು ಸುಮ್ಮನೆ ವಿಡಿಯೋ ಇವ ನಾನಲ್ಲ, ಇವ ನಾನಲ್ಲ, ಪ್ರಣವ. ಗುಬೆ ಇಟ್ಕೊಳಕ್ಕೆ ನಿಂಗೆ ಜೋಪಾನವಾಗಿ ಬೈಸ್ಕೊಂಡ. ಇವಾಗ ಇಲ್ಲಿಂದ ಕೃಷಿ ಹೊಂಡ ಒಳಗಡೆ ಹೋಗ್ಬೇಕು. ಅಲ್ಲಿ ನಾವು ಮೀನು ಹಿಡಿತಾ ಇದ್ವಲ್ಲ, ಒಳಗಡೆ ಒಂದು ಮೋಟ್ರ್ ಇತ್ತು ನೋಡ್ರಿ, ಅದು ಬೆಂದೋಗಿದೆಯಂತೆ. ಅದನ್ನ ಮೇಲ್ಗಡೆಗೆ ಎತ್ತಿ ರೆಡಿ ಮಾಡಿಸ್ಬೇಕು. ಅಲ್ಲೋಗಿ ನೋಡೋಣ ಬನ್ನಿ ಏನಾಗಿದೆ ಏನಂತ ಗೊತ್ತಾಗುತ್ತೆ. ಇಲ್ಲಿ ಕಟ್ ಮಾಡಿದ್ರೆ ನೋಡಿದ್ರೆ ಗೊತ್ತಾಯ್ತು, ಮಧ್ಯ ಎಲ್ಲ ಕಟ್ ಆಗಿದೆ. ನೋಡ್ರಿ, ನಾವು ಮೋಟ್ರ್ ಹೋಗಿದೆ ಅಂದ್ಬಿಟ್ಟು ಮೋಟ್ರ್ ಎತ್ತದು, ಬಟ್ ಮೋಟ್ರ್ ಚೆನ್ನಾಗಿದೆ. ಅಲ್ಲಿ ಬಂದಿರೋ ವೈರು ಹೋಗ್ಬಿಟ್ಟಿದೆ. ಇಲ್ಲಿ ನೋಡಿ ಎಲ್ಲಿ ಹೆಂಗೆ ಹೋಯ್ತು ಇಲ್ಲಿ ಒಳಗಡೆ. ಏನು ಕೆಲಸ ಹೋಗ್ಲಿಲ್ವಾ? ಹೋಗಿಲ್ಲ. ಈ ಮೋಟ್ರ್ ಸ್ಟಾರ್ಟ್ ಆಗದೆ ಇಲ್ಲಿ ಎಲ್ಲ ನೋಡಿ. ಇಲ್ಲಿ ಇದು ಮೋಸ್ಟ್ಲಿ ಇದು ಎಲ್ಲಿ ಕಡ್ದಿರೋದು. ಯಾಕೆ ಎಲ್ಲಿ ಕಡಿದಿರೋದು ನೋಡಿ ಇಲ್ಲೆಲ್ಲ ಎಲ್ಲಿ ಒಳಗೆ ಹೇಳಿ, ಇಲ್ಲಾಂದ್ರೆ ಅಲ್ವಾ ಒಳಗೆ ಇದ್ಗಿದ್ದದ. ಅದು ಹೆಂಗೋಯ್ತು? ನೀವು ಆ ಕಡೆ ಈ ಕಡೆ ಮುಚ್ಚಿರ್ನಿಲ್ವಾ? ಈ ಕಡೆ ಡೆಬ್ಬಿ ಆ ಕಡೆ ಬಟ್ಟ ಹಾಕಿದೀವಿ. ಪೈಪ್ ಒಳಗೆ ಮೊದಲೇ ಇದ್ಗೀತಾ? ಪೈ ಆಗಾರ ಮೊದಲೇ ಅದ ಬಿಡಿ, ಮೊದಲೇ ಇತ್ತು. ಬದಿ ಅಂತ ಅಷ್ಟು ಬದಿ ಇಲ್ಲ. ಅರ್ಧ ಅಡಿ ಇದ್ರೆ ಮತ್ತೆ ಬೇರಿಂಗ್ ಹೋಗಿ ಏನು ಮಾಡೋದು? ಇಟ್ಕೊಳಕ್ ಆದ್ದ ಆಗಲ್ಲ ಅನ್ಸುತ್ತೆ ಬಿಡೋಣ. ಆಗಲ್ಲ ಹಿಡಿಯೋಕ್ಕಾಗಲ್ಲ. ಚೆನ್ನಾಗಿ ಕಾಣನೆ ಎತ್ತಾಗ್ಬಿಟ್ಟಿದೆ. ಅದೇನು ಅಷ್ಟು ಇತ್ತಲ್ಲ. ಹಿಡಿಯಲಿ, ನಾನು ಹಿಡಿತೀನಿ. ಹಿಡಿತಾನೆ ಇಟ್ಬಿಟ್ಟೆ ಎತ್ಕೋಯ್ತೆ ಕಣ. ಒಂದ್ಸಲ ಎತ್ತೆ ಇರಲಿ, ಎಲ್ಲಿ ವಿಡಿಯೋ ಆಗಿಲ್ಲ ಕಣ. ಅಯ್ಯೋ ಪಾಪಿಗಳ.
ಆಫ್ ಮಾಡು ಬಿಟ್ಬಿಟ್ಟೆ ಕಣ ಎತ್ತಣ್ಣ ಅಲ್ಲೇ ರೀ ಆಫ್ ಮಾಡಿ ಅಂದಾಗ ಆಫ್ ಮಾಡೋರಿ ಇಲ್ಲಿ ಕಡೆ ಇತ್ತಲ್ಲ ಅಲ್ಲಿ ಆಫ್ ಮಾಡಿ ಆಫ್ ಮಾಡಿ ಆಫ್ ಮಾಡ ಮಧ್ಯದಲ್ಲಿ ಉಕ್ಬಿಡ್ತು ನೀರು ಇದೇನು ಹಿಡಿಯೋಕ್ಕೆ ಆಗಲ್ವಲ್ಲ ಇಲ್ಲಿ ಮಧ್ಯದಲ್ಲಿ ನೀರು ಬತ್ತಾ ಇಲ್ಲಿ ನೋಡಿ ಇಲ್ಲಿ ಭೂಮಿ ತೂತಾಗೋಯ್ತು ನೋಡಿ ಹೆಂಗೆ ಹಿಡಿದಿದ್ದ ನಾನು ಅಲ್ಲಿ ಬಂದಿಲ್ವ ನೀರು ಹಿಡೀನಾರ ಕಣ ನೀನು ಪೈಪ್ ಉಟ್ಬಿಟ್ಟೆ ಹೊಡೆದೈತೆ ಬಗ್ಗನ ಹಿಡಿಯ ಭದ್ರಾಗಿ ಆ ತೆಂಗಿನ ಗಿಡಕಾರ ಹಿಡಿ ಆ ಮೆಣಸಿ ಗಿಡದಿ ಕಾರ ಹಿಡಿಯ ಆಫ್ ಮಾಡು ಹಾಂ ಸಡ್ಡಿಗೆ ಶಿಫ್ಟ್ ಆಗಿದ್ದೀವಿ ಇಲ್ಲಿ ನೋಡ್ರಿ ಸಾಮಾನುಗಳು ಎಲ್ಲ ಬಿದ್ದಾವೆ ಅಲ್ಲಲ್ಲ ಇನ್ನೂ ರೆಡಿ ಮಾಡಿಲ್ಲ. ಓಕೆ ನೋಡಿದ್ರಲ್ಲ, ಇದಿಷ್ಟು ವಿಡಿಯೋ ಆಗಿತ್ತು. ಸಿಗೋಣ ನಾಳೆ ಇನ್ನೊಂದು ಹೊಸ ವಿಡಿಯೋ ಜೊತೆ. ಅಲ್ಲಿ ತನಕ ಎಲ್ರಿಗೂ ಟಾಟಾ, ಬಾಯ್ ಟೇಕ್ ಕೇರ್, ಲವ್ ಯು, ಬಾಯ್.